ಇನ್ನು ಜೋಡೆತ್ತುಗಳ ಕಾಳಗ ಕೇಂದ್ರ ಸರ್ಕಾರದ ಅಂಗಳವನ್ನ ತಲುಪಿದೆ. ಸುಮಲತಾಗೆ ಭದ್ರತೆ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಕೇಂದ್ರ ಸರ್ಕಾರದ ಅಂಗಳವನ್ನ ತಲುಪಿರೋದು ಜೋಡೆತ್ತುಗಳ ಕಾಳಗ. ಈಗ ಪುತ್ರ ಅಭಿಷೇಕ್, ನಟ ದರ್ಶನ್ಗೆ ಸಿಆರ್ಪಿಎಫ್ ಭದ್ರತೆ ನೀಡಬೇಕು ಅಂತ ಮನವಿ ಮಾಡಲಾಗಿದೆ. ಸುಮಲತಾಗೆ ಭದ್ರತೆ ಸಿಗಬೇಕು, ಕೇಂದ್ರ ಸರ್ಕಾರಕ್ಕೆ ಪತ್ರವೊಂದನ್ನು ಬರೆಯಲಾಗಿದೆ. ಜೊತೆಗೆ ಕೇವಲ ಅಭ್ಯರ್ಥಿಗೆ ಮಾತ್ರವಲ್ಲ, ಪುತ್ರ ಅಭಿಷೇಕ್, ನಟ ದರ್ಶನ್ ಅವರಿಗೂ ಕೂಡ ಸಿಆರ್ಪಿಎಫ್ ಭದ್ರತೆ ಬೇಕು ಅಂತ ಮನವಿ ಸಲ್ಲಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಅರವಿಂದ್ ಲಿಂಬಾವಳಿ ಅವರು ಈಗ ಪತ್ರವನ್ನು ಬರೆದಿದ್ದಾರೆ. ಇತ್ತೀಚಿನ ಕೆಲವೊಂದು ಡೆವಲಪ್ಮೆಂಟ್ಗಳು ಆಗು ಹೋಗುಗಳನ್ನು ನೋಡಿದರೆ ಭದ್ರತೆ ಬಹಳ ಅವಶ್ಯಕತೆ ಇದೆ ಅಂತ ನಮಗನ್ನಿಸ್ತಿದೆ. ಹಾಗಾಗಿ ಪತ್ರ ಮಂಡ್ಯ ಅಭ್ಯರ್ಥಿ ಸುಮಲತಾ ಅವರಿಗೆ ಬೆಂಬಲ ನೀಡಿರುವಂತಹ ಬಿಜೆಪಿ ಈ ಒಂದು ಪತ್ರವನ್ನ ಕಳಿಸಿದೆ. ಸಿಆರ್ಪಿಎಫ್ ಭದ್ರತೆಯನ್ನ ನೀಡಬೇಕು ಅಂತ ಮನವಿ ಮಾಡಿಕೊಂಡು ಈಗ ಪತ್ರವನ್ನ ಬರೆದಿದ್ದಾರೆ ಅರವಿಂದ್ ಲಿಂಬಾವಳಿ. ರಾಜನಾಥ್ ಸಿಂಗ್ ಅವರಿಗೆ ಈ ಒಂದು ಪತ್ರವನ್ನ ಬರೆಯಲಾಗಿದೆ. ಸುಮಲತಾ ಅವರಿಗೆ ಭದ್ರತೆಯ ಅವಶ್ಯಕತೆ ಇದೆ, ಯಾಕಂದ್ರೆ ಬಹಳಷ್ಟು ಬೇಹುಗಾರಿಕೆ ಆಗ್ತಿದೆ ಅಂತ ಆರೋಪವನ್ನು ಮಾಡಿದ್ರು. ಜೊತೆಗೆ ಅವರ ಮನೆಯ ಸುತ್ತಮುತ್ತ ಕೂಡ ಒಂದಷ್ಟು ಇಂಟೆಲಿಜೆನ್ಸ್ನವರು ಓಡಾಡ್ತಿರುವಂತದ್ದನ್ನು ಕೂಡ ನಾನು ಗಮನಿಸಿದ್ದೀನಿ ಅಂತ, ನಮ್ಮ ಮನೆಯ ಸುತ್ತ ಅಂತ ಸುಮಲತಾ ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಬರೆದಿರುವಂತಹ ಪತ್ರ, ಸಿಆರ್ಪಿಎಫ್ ಭದ್ರತೆ ಬೇಕಾಗುತ್ತೆ, ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದೆ ಇದೆ. ಹಾಗಾಗಿ ಸದ್ಯಕ್ಕೆ ಇಲ್ಲಿ ಆಡಳಿತದಲ್ಲಿರುವಂತಹ ಸರ್ಕಾರದಿಂದ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಒಂದು ಭಯ ಕೂಡ ಇದೆ ಅಂತ ಕಾಣಿಸುತ್ತೆ. ಹಾಗಾಗಿ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಕಿರಣ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ ಆಬ್ವಿಯಸ್ಲಿ ಕೆಲವೊಂದು ಈಗ ಘಟನೆಗಳನ್ನ ನೋಡ್ತಾ ಇದ್ರೆ ಭದ್ರತೆ ಬೇಕು ಅಂತ ಅನ್ಸಿರ್ಬೋದು. ಈಗ ಈ ಲೆಟರ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಯಾವಾಗ ಕಳಿಸಿದೆ ಲೆಟರ್ ಅಂತ? ಇವತ್ತು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅಲ್ಲಿ ಸುಮಲತಾ ಅವರಿಗೆ ಭದ್ರತೆಯನ್ನ ಕೊಡಬೇಕು, ಪ್ರಮುಖವಾಗಿ ಸಿಆರ್ಪಿಎಫ್ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ದಾರೆ. ಕೇವಲ ಸುಮಲತಾ ಅವರಿಗೆ ಮಾತ್ರ ಅಲ್ಲ, ಅವರ ಪುತ್ರ ಅಭಿಷೇಕ್, ಅದೇ ರೀತಿ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿರುವಂತಹ ಚಲನಚಿತ್ರ ನಟರಾಗಿರುವಂತಹ ದರ್ಶನ್ ಹಾಗೂ ಯಶ್ ಅವರಿಗೂ ಕೂಡ ಈ ಸಿಆರ್ಪಿಎಫ್ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಪತ್ರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅವರಿಗೆ ಈ ಒಂದು ಮನವಿಯನ್ನ ಮಾಡೋದಕ್ಕೆ ಉಲ್ಲೇಖಿಸಿರುವಂತಹ ಅಂಶಗಳು ನಟ ದರ್ಶನ್ ಮನೆ ಮೇಲೆ ಇತ್ತೀಚೆಗೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಮತ್ತು ಸುಮಲತಾ ಅಂಬರೀಶ್ ಮಾಡಿದಂತಹ ಒಂದು ಆರೋಪ, ಅಂದ್ರೆ ಚುನಾವಣಾ ಆಯೋಗ ಕೂಡ ದೂರನ್ನು ಕೊಟ್ಟು ಒಂದು ಆರೋಪವನ್ನ ಮಾಡಿದ್ರು. ತಮ್ಮ ಮನೆ ಸುತ್ತ ಒಂದು ಇಂಟೆಲಿಜೆನ್ಸ್ ಪೊಲೀಸರನ್ನ ರಾಜ್ಯ ಸರ್ಕಾರ ನಿಯೋಜಿಸಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಆ ಒಂದು ವಿಚಾರ ಮತ್ತು ಇಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಕರೆಂಟ್ ಕಟ್ ಮಾಡಿದಂತಹ ವಿಚಾರ, ಈ ರೀತಿಯಾದಂತಹ ಒಂದು 3-4 ಅಂಶಗಳನ್ನ ಮುಂದಿಟ್ಟುಕೊಂಡು ಇಲ್ಲಿ ರಾಜ್ಯ ಬಿಜೆಪಿ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ. ಸಿಆರ್ಪಿಎಫ್ ಭದ್ರತೆಯನ್ನು ಕೊಡಬೇಕಂತ ಅನ್ನುವಂತಹ ಮನವಿಯನ್ನ ಮಾಡಿದೆ. ಅಲ್ಲದೆ ಇಲ್ಲಿ ಸುಮಲತಾ ಅವರು ಚುನಾವಣಾ ಪ್ರಚಾರ ಭಾಷಣದಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ಚಲನಚಿತ್ರ ನಟರಂತ ದರ್ಶನ್ ಹಾಗೂ ಯಶ್ ಕೂಡ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಿಗರಿಂದ ಏನಾದರೂ ತೊಂದರೆ ಉಂಟಾಗಬಹುದು ಅನ್ನುವಂತಹ ಒಂದು ಆತಂಕವನ್ನು ವ್ಯಕ್ತಪಡಿಸಿ ಈ ಒಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ಆಗಿರುವಂತಹ ಕಾರಣವಾಗಿ ಈ ಒಂದು ಪ್ರಕರಣವನ್ನ ವಿಶೇಷವಾಗಿ ಗಮನಿಸಿ ಮಂಡ್ಯದ ಅಭ್ಯರ್ಥಿಯಾಗಿರುವಂತಹ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಸಿಆರ್ಪಿಎಫ್ ಭದ್ರತೆಯನ್ನು ಕೊಡಬೇಕನ್ನುವಂತಹ ಒಂದು ಮನವಿಯನ್ನ ಈಗ ಮಾಡಿರುವಂತದ್ದು. ಇಲ್ಲಿ ಬಿಜೆಪಿ ಮನವಿಯನ್ನ ಮಾಡೋದಕ್ಕೆ ಪ್ರಮುಖ ಕಾರಣವಾಗಿರುವಂತಹ ಏನಂದ್ರೆ, ಬಿಜೆಪಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನ ಹಾಕಿಲ್ಲ, ಆದ್ರೆ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತಾ ಅವರಿಗೆ ತನ್ನ ಬೇಷರತ್ತಾದಂತಹ ಬೆಂಬಲವನ್ನ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಆಸಕ್ತಿಯನ್ನು ತೆಗೆದುಕೊಂಡು ಸುಮಲತಾ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ರಕ್ಷಣೆಗಾಗಿ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ.